ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಈ ಜೋಳದ ರೊಟ್ಟಿ. ಇವತ್ತು ತುಂಬ ಸುಲಭವಾದ ವಿಧಾನದಲ್ಲಿ ಸೌದೆ ಒಲೆ ಮೇಲೆ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಸರಿಯಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನಾನಿಲ್ಲಿ 4 ಗ್ಲಾಸ ಜೋಳದ ಹಿಟ್ಟು ಸೋಸ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೆ ಫುಲ್ ಬಿಸಿಯಾಗಿರುವಂತಹ ನೀರು ಸೇರಿಸ್ತಿದ್ದೀನಿ. 4 ಗ್ಲಾಸ್ ಜೋಳದ ಹಿಟ್ಟಿಗೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಮೊದಲಿಗೆ ಈ ಬಿಸಿನೀರನ್ನ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಬೇಕಾದಷ್ಟು ತಣ್ಣೀರನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಇಲ್ಲಿ ನೀರು ಒಮ್ಮೆನೇ ಹಾಕಬಾರ್ದು, ತಣ್ಣೀರ. ಹೀಗಾಗಿ ಸ್ವಲ್ಪನೇ ಹಾಕೊಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಈ ಜೋಳದ ರೊಟ್ಟಿ. ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ. ಮತ್ತು ಇಲ್ಲಿ ಹಿಟ್ಟು ನಾದುವಾಗ ಈ ರೀತಿ ಜೋರು ಹಾಕಿ ನಾದ್ಕೋಬೇಕು. ಮತ್ತು ನೀರು ಕೂಡ ಅಷ್ಟೇ ಸ್ವಲ್ಪನೇ ಹಾಕೊಂತ ಈ ರೀತಿ ಜೋರು ಹಾಕಿ ಹಿಟ್ಟು ನಾದಿದ್ರೆ ತುಂಬಾ ಸಾಫ್ಟಾಗಿ ಮೃದುವಾಗಿ ಮತ್ತು ರುಚಿಯಾಗಿ ಬರುತ್ತೆ ಈ ಜೋಳದ ರೊಟ್ಟಿ. ಸೊ ನಾರ್ಮಲಾಗಿ ನಮ್ಮ ಹಳ್ಳಿಯಲ್ಲಿ ನಾವು ದಿನಾ ಜೋಳದ ರೊಟ್ಟಿ ಮಾಡ್ತೀವಿ, ಏನು ಕಷ್ಟ ಅನಿಸೋದಿಲ್ಲ. ಇದರಲ್ಲಿ ಸುಮಾರು ಒಂದು 20ರಿಂದ 30 ರೊಟ್ಟಿ ತಯಾರಾಗುತ್ತೆ. ಒಂದು 4 ಗ್ಲಾಸ ಜೋಳದ ಹಿಟ್ಟಲ್ಲಿ ಸುಮಾರು ಒಂದು 50 ರೊಟ್ಟಿ ದಿನಾಲು ನಮಗೆ ಬೇಕೇ ಬೇಕು. ಸೊ ಇವಾಗ ಹಿಟ್ಟು ನಾದ್ಕೊಂಡಾಗಿದೆ ಸಾಫ್ಟಾಗಿ. ಇವಾಗ ಏನಿಲ್ಲ, ಜೋಳದ ಹಿಟ್ಟು ಹಾಕ್ಕೊತಿದ್ದೀನಿ ನಾನಿಲ್ಲಿ. ಜೋಳದ ಹಿಟ್ಟು ಹಾಕ್ಕೊಂಡು ನಾರ್ಮಲಾಗಿ ಇದನ್ನು ಒಂದೇ ಕೈಲಿಂದ ತಟ್ಟಬೇಕಾಗುತ್ತೆ. ಮತ್ತು ನಿಮಗೆ ಇಲ್ಲಿ ದಪ್ಪ ಬೇಕು ತೆಳ್ಳಗೆ ಬೇಕು ನೋಡ್ಕೊಂಡು ತಟ್ಕೋಬೋದು. ಇಲ್ಲಿ ನಮ್ಮ ಹಳ್ಳಿ ಕಡೆಗೆ ತುಂಬ ತೆಳ್ಳಗೆ ಮಾಡ್ತಾರೆ. ಪೇಪರ್ ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ಈ ಜೋಳದ ರೊಟ್ಟಿ ಮಾಡ್ತೀವಿ ನಾವಿಲ್ಲಿ. ಒಂದು ಸ್ವಲ್ಪ ದೊಡ್ಡದಾಗೋ ತನಕ ಇದಕ್ಕೆ ಒಂದೇ ಕೈಲಿಂದ ಈ ರೀತಿ ತಟ್ಕೋಬೇಕು. ಸ್ವಲ್ಪ ದೊಡ್ಡದಾದ್ಮೇಲೆ ಇದಕ್ಕೆ 2 ಕೈಲಿಂದ ಈ ರೀತಿ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಆ ರೀತಿ ತೆಳ್ಳಗೆ ನೀವು ಇದನ್ನು ಈ ರೀತಿ ತಟ್ಕೊಂಡು ತೊಗೋಬೋದು. ಕೆಳಗಡೆ ಸ್ವಲ್ಪ ಜೋಳದ ಹಿಟ್ಟನ್ನ ಸಿಡಿಸ್ಬೇಕಾಗುತ್ತೆ, ಮೆತ್ತೋದಿಲ್ಲ ಕಲ್ಲಿಗೆ. ಅದು ತುಂಬಾ ಸರಿಯಾಗಿ ಬರುತ್ತೆ ಈ ಜೋಳದ ರೊಟ್ಟಿ. ಸೊ ನಮ್ಮ ಪುಣೆಯಲ್ಲಿ ನಾವು ದಿನಾಲು ಚಪಾತಿ ಮಾಡ್ತೀವಿ, ಬಟ್ ನಮ್ಮ ಹಳ್ಳಿಯಲ್ಲಿ ದಿನಾಲು ನಾವು ಬಂದರೆ ರೊಟ್ಟಿನೇ ಮಾಡೋದು. ಸೊ ನೋಡಿ ಎಷ್ಟು ಸರಿಯಾಗಿ ಬರ್ತಿದೆ ರೊಟ್ಟಿ. ಮತ್ತು ಈ ಜೋಳ ಪ್ಯೂವರ್ ಆಗಿರುವಂತಹ ನಮ್ಮ ಹೊಲದಲ್ಲಿ ಬೆಳೆದಂತಹ ಜೋಳ ಇದು. ಹೀಗಾಗಿ ತುಂಬಾ ಸರಿಯಾಗಿದೆ ಈ ಜೋಳ. ಸೊ ನೋಡಿ ಎಷ್ಟು ದೊಡ್ಡದು ಆಗಿದೆ ಈ ಜೋಳದ ರೊಟ್ಟಿ. ಇವಾಗ ಏನಿಲ್ಲ, ಮತ್ತು ಇಲ್ಲಿ ಹಂಚು ಫುಲ್ ಬಿಸಿಯಾಗಿರಬೇಕು. ಬಿಸಿಯಾಗಿರುವಂಥ ಹಂಚಿನಲ್ಲಿ ಈ ರೊಟ್ಟಿನ ಹಾಕಬೇಕಾಗುತ್ತೆ. ಹಾಕಿದ ತಕ್ಷಣ ಇಲ್ಲಿ ನೀರನ್ನ ಹಚ್ಚಬೇಕು. ನೀರು ಹಚ್ಚಿ ತಕ್ಷಣ ನೀವು ಇದನ್ನು ರೊಟ್ಟಿನ ಎತ್ತಿ ಹಾಕಬೇಕಾಗುತ್ತೆ. ಓಕೆ, ನಾನಿವಾಗ ರೊಟ್ಟಿನ ಎತ್ತಿ ಹಾಕ್ತಿದ್ದೀನಿ. ಇವಾಗ ಏನಿಲ್ಲ, ಹೈ ಫ್ಲೇಮ್ನಲ್ಲಿ ಇದನ್ನು ರೊಟ್ಟಿ ಸರಿಯಾಗಿ 2 ಕಡೆಗೆ ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಮ ಹೆಲ್ದಿ ಆಗಿರುವಂತಹ ಜೋಳದ ರೊಟ್ಟಿ ತಯಾರಾಗುತ್ತೆ. ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಎಷ್ಟು ರೊಟ್ಟಿ ತಿಂದರೂ ಸಾಕೆ ಆಗೋದಿಲ್ಲ, ಅಷ್ಟು ಸರಿಯಾಗಿರುತ್ತೆ ಈ ಜೋಳದ ರೊಟ್ಟಿ. ಓಕೆ ನೋಡಿ, ಜೋಳದ ರೊಟ್ಟಿ ತಯಾರಾಗಿದೆ. ಇವಾಗ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನಮ್ಮ ತಂಗಿ ಮದುವೆ ಇತ್ತು, ಹೀಗೆ ನಾನು ನಮ್ಮ ಹಳ್ಳಿಗೆ ಬಂದಿದ್ದೀನಿ. ಹೀಗಾಗಿ ಈ ರೆಸಿಪಿ ನಿಮಗೆ ಸೌದೆ ಒಲೆ ಮೇಲೆ ಮಾಡಿ ತೋರಿಸ್ತಿದ್ದೀನಿ ಅಷ್ಟೇ. ಓಕೆ, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.